ಈ ವಿಷಯಕ್ಕೆ ಅಮ್ಮ ಅಮೆರಿಕಾಗ್ ಬರೋದು ಇಷ್ಟ ಆಗಲ್ಲ. 40 ದಿವಸ ಇದ್ರೇನೋ ಆ 40 ದಿವಸದಲ್ಲಿ ಇದ್ದ ಸಂತೋಷ, ಖುಷಿ, ಸಂಭ್ರಮ ಎಲ್ಲಾನು ತಕಡಿಲಿ ತೂಗ್ ಹಾಕಿದ್ರೆ ವಾಪಸ್ಸು ಹೊರಟೋಗ್ತಿದ್ದಾರೆ ಅನ್ನೋ ದುಃಖನೇ ಜಾಸ್ತಿ ತೂಕ ಇದೆ ಅಂತ ಅನ್ಸ್ತಿದೆ. ಇಂಡಿಯಾದಲ್ಲಿ ಅಪ್ಪ ಅಣ್ಣನ್ ಫ್ಯಾಮಿಲಿ ಎಲ್ಲ ಕಾಯ್ತಾ ಇರ್ತಾರೆ. ಸೊ ಅಮ್ಮ ವಾಪಸ್ ಹೋಗ್ಲೇಬೇಕು. ಇರೋ ಅಷ್ಟ್ ದಿನ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಅನ್ನೋದೇ ಖುಷಿ. ನೀವು ಇಂಡಿಯಾನು ಹೋಗ್ತಾ ಇದ್ರು ನನ್ನ ಕಣ್ಣು ಮುಂದೆ ಇರಲ್ವಲ್ಲ, ನನ್ನ ಹೃದಯಲ್ಲೇ ಇರ್ತೀರ ನೀವು. ಥ್ಯಾಂಕ್ ಯು ಉನ್ನತಿ. ನಿಮ್ಮ ಸ್ಟೋರೀಸ್ ನೀವೆಲ್ಲ ಇದ್ದೀರಲ್ಲ ಅದೆಲ್ಲ ಇನ್ನು ರಿಮೆಂಬರ್ ಮಾಡ್ಕೊಂಡಿರ್ತೀವಿ ನಮ್ಮ ಹಾರ್ಟಲ್ಲಿ. ಹೌದಾ, ಥ್ಯಾಂಕ್ ಯು ಸರ್. ಚೆನ್ನಾಗಿ ಓದಪ್ಪ. ಅಮ್ಮ ಹೋಗ್ಬೇಕಾರ ಅಯ್ಯೋ ಇನ್ನೂ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು ಮಕ್ಕಳ ಜೊತೆ ಅಂತ ಹೇಳ್ತಾ ಇದ್ರು. ಎಷ್ಟಾದ್ರೂ ನಿಂಗೆ ಸಮಾಧಾನ ಆಗಲ್ಲ, ಹೋಗ್ಬಿಡ್ಬಾ ಮತ್ತೆ ಬೇಗ ಅಂತ ಕಳ್ಸ್ಕೊಟ್ಟಿದ್ದಾಯ್ತು. ನಮ್ಮಮ್ಮ 1 ವಾರ 15 ದಿವಸ ಅಂತ ರೆಸ್ಟ್ ಮಾಡಕ್ಕೋ ರಿಲ್ಯಾಕ್ಸ್ ಮಾಡಕ್ಕೋ ಯಾರ ಮನೆಗೂ ಹೋಗೇ ಇಲ್ಲ ಅನ್ನೋದಕ್ಕಿಂತ ಆ ತರ ಯಾವ ಮನೆನೂ ಇರ್ಲಿಲ್ಲ. ನಮ್ಮಮ್ಮ 3 ತಿಂಗಳ ಮಗು ಇರ್ಬೇಕಾದ್ರೆ ಅವ್ರ ತಾಯಿ ತೀರೋಗಿದ್ರು. ಸೊ ಈ ತರ ಲಾಂಗ್ ಟರ್ಮ್ ಅಲ್ಲಿ ಯಾರ್ದೋ ಮನೆಗೆ ಹೋಗಿದ್ದಾರೆ ಅಂದ್ರೆ ಅದು ಮಕ್ಕಳ ಮನೆಗೆ ಇರ್ಬೋದು. ಮತ್ತೆ ಅವರ ಲೈಫ್ ಲಾಂಗ್ ಕೂಡ ಗಂಡ ಮನೆ ಮಕ್ಕಳು ಅನ್ನೋದ್ರಲ್ಲೇ ರೌಂಡ್ ಹೊಡಿತಾ ಇತ್ತು. ಸೊ ಹಿಂಗೆ ಫ್ರೆಂಡ್ಸು ಏನ್ ಬೇಕಾದ್ರೂ ಹೇಳ್ಬೋದು. ಒಂದು ಫ್ರೆಂಡ್ಗೆ ಅವರು ನನ್ನ ಜಡ್ಜ್ ಮಾಡಲ್ಲ ಅನ್ನೋ ತರ ಫ್ರೆಂಡ್ಸು ಕೂಡ ಇಲ್ಲ. ಅವ್ರೇನಾದ್ರೂ ಹೇಳ್ಕೊಬೇಕಂದ್ರೆ ಮಕ್ಳ ಹತ್ರ ಹೇಳ್ಕೊಬೇಕಷ್ಟೆ. ಒಟ್ನಲ್ಲಿ ಖುಷಿಯಾಗಿ ಬಂದು ಖುಷಿಯಾಗಿ ನಮ್ ಜೊತೆ ಎಲ್ಲ ಇದ್ದು ಖುಷಿಯಾಗಿ ವಾಪಸ್ ಹೋದ್ರು. ಅವ್ರಿಗೆ ನಾವು ಖುಷಿಯಾಗಿದ್ರೆ ಸಾಕು ಅಂತ, ನಮ್ಗೆ ಅವ್ರು ಖುಷಿಯಾಗಿದ್ರೆ ಸಾಕು ಅಂತ. ಅಷ್ಟೇ ಅಲ್ವಾ ಲೈಫು. ಹೇಳೋ ಮತ್ತೆ ಬರೀ ಅಲ್ಲಿ ಪೇಪರ್ ಅಲ್ಲಿ ಬರ್ದ್ಬಿಟ್ರೆ ಈಗ ಇಂಡಿಯಾ ಹೋಗ್ತಾ ಇದೀವಲ್ಲ, ಮೈ ಹಾರ್ಟ್ ಫೀಲ್ಸ್ ಅ ಲಿಟಲ್ ಹೆವಿಯರ್. ನೀವು ದೂರ ಹೋಗ್ತಾ ಇದ್ರು ನಿಮ್ಮ ಸ್ಟೋರೀಸ್ ಆಮೇಲೆ ನಿಮ್ಮ ಪ್ರೆಸೆನ್ಸ್ ನನ್ನ ಜೊತೆ ಇರುತ್ತೆ. ಹೌದಾ, ಥ್ಯಾಂಕ್ ಯು ಸರ್. ನೀವು ಇಂಡಿಯಾನು ಹೋಗ್ತಾ ಇದ್ದೀರಲ್ಲ, ನನ್ನ ಕಣ್ಣು ಮುಂದೆ ನೋಡಲ್ವಲ್ಲ, ನನ್ನ ಹೃದಯಲ್ಲೇ ಇರ್ತೀರಾ. ಹೌದಾ, ಥ್ಯಾಂಕ್ ಯು ಉನ್ನತಿ. ಥ್ಯಾಂಕ್ ಯು ಉನ್ನತಿ. ಆರ್ಟ್ ಎಕ್ಸ್ಪೆಂಡ್ ಅಲ್ವಾ. Annapurnama, thank you for the effort you can do, the present and the work in the air, in the heart.